ಡಾಟರ್ ಇನ್ ಇಂಡಿಯಾ ವರ್ಸಸ್ ಡಾಟರ್ ಇನ್ ಅಬ್ರಾಡ್. ಈ ಮನೆ ಹೆಣ್ಮಕ್ಳು ಮನೆ ಸಂಸಾರದಾಗ ಭಾಳ ಬ್ಯುಸಿ ಇರ್ತಾರೆ. ಬಟ್ ಒಂದು ಅಬ್ಸರ್ವೇಷನ್ ಏನು ಅಂದ್ರೆ, ಇಂಡಿಯಾ ಒಳಗಿರೋ ಮಗಳು ಎಷ್ಟು ಬ್ಯುಸಿ ಇರ್ತಾಳೆ, ಫಾರಿನ್ನಾಗಿರೋ ಮಗಳು ಎಷ್ಟು ಬ್ಯುಸಿ ಇರ್ತಾಳಂತ ಹೇಳ್ತೀನಿ. ಇಂಡಿಯಾ ಒಳಗಿರೋ ಮಗಳಿಗೆ ಬೇಕಾದಷ್ಟು ಅನುಕೂಲಗಳು. ಮನೆಗೆ ಮೇಡ್ ಬರ್ತಾಳೆ, ಸರ್ವೆಂಟ್ಸ್ ಇರ್ತಾರೆ, ಆನ್ಲೈನ್ ಸರ್ವಿಸಸ್ ಇರ್ತಾವೆ. ಆದರೂ ಫುಲ್ ಬ್ಯುಸಿ. ಭಾಂಡಿ ತೊಳೆಯೋದಿಲ್ಲ, ಒಗ್ಯಾಣ ಮಾಡೋದಿಲ್ಲ, ಕಸ ನೆಲ ಮಾಡೋದಿಲ್ಲ. ಮತ್ತು ಊಟನೂ ಬೇಕಂದ್ರೆ ಝೊಮ್ಯಾಟೊ ಸ್ವಿಗ್ಗಿ ಒಳಗೆ ಆರ್ಡ್ರ್ ಮಾಡಿದ್ರೆ ಮನೆಗೆ ಬರ್ತಾವೆ. ಶಾಪಿಂಗ್ ಅಂತ ಹೊರಗೆ ಹೋಗೋಬೇಕಾಗಿಲ್ಲ, ಹೊರಗಿಂದ ಏನಾರ ಮನೆಗೆ ತರಬೇಕಂತಿಲ್ಲ, ಎಲ್ಲ ಆನ್ಲೈನ್ ಸರ್ವೀಸು. ಸೊ ಇಷ್ಟೆಲ್ಲ ಅನುಕೂಲ ಇದ್ರೂ ಭಯಂಕರ ಬ್ಯುಸಿ. ಏನಾರ ಅಮ್ಮ ಫೋನ್ ಮಾಡಲಿ, ಬೇರೆ ರಿಲೇಟಿವ್ಸ್ದವ್ರು ಫೋನ್ ಮಾಡಲಿ, ನಾ ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ, ನಾ ಬ್ಯುಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿರ್ತೀವಿ. ಇನ್ನು ಅಬ್ರಾಡ್ನಾಗಿರೋ ಹೆಣ್ಮಕ್ಳು ಹೆಂಗಿರ್ತಾರಂದ್ರೆ, ಪಾಪ ಅವರಿಗೆ ಮೇಡ್ ಇರಂಗಿಲ್ಲ, ಸರ್ವೆಂಟ್ಸ್ ಇರಂಗಿಲ್ಲ, ಎಲ್ಲ ಮನೆ ಕೆಲಸನೂ ಅವರೇ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಮಾತ್ರ ಅಬ್ರಾಡ್ನಾಗ ಏನೂ ಸುಖ ಇಲ್ಲ. ಹಾಗಾಗಿ ಅವರು ಎಲ್ಲ ಕೆಲಸ ಮಾಡಿಕೊಂಡ್ರೂ ಅವರು ಒಂದು ಫ್ಯಾಮಿಲಿಗೆ ಅಂತ ಒಂದು ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ. ಇಷ್ಟರಿಂದ ಇಷ್ಟು ನಾನು ನಿಂಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫ್ಯಾಮ್ಲಿಗೂ ಕೂಡ ಅವರು ಟೈಮ್ ಸ್ಲಾಟ್ ಕೊಟ್ಟು ದಿನ ಆಗಲಿ, ವಾರದಾಗ 4 ದಿನ ಆಗಲಿ ಫ್ಯಾಮ್ಲಿ ಜೊತೆ ಮಾತಾಡೋಣ ಅಂತ ಫೋನ್ ಹಚ್ಚಿ ಮಾತಾಡ್ತಾರೆ. ಅಂದ್ರೆ ಇಂಡಿಯಾ ಒಳಗಿರೋ ಮಗಳು ಬೇಕಾದಷ್ಟು ಆಕಿಗೆ ಅನುಕೂಲ ಇದ್ರೂ ಆಕಿ ಬ್ಯುಸಿ ಇರ್ತಾಳೆ. ಖರೆ ಅದಲ್ಲ ಮತ್ತು ನಾ ಹೇಳೋದು.